ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳ ಕುರಿತಾಗಿ ಅಥವಾ ಅಸಹಜ ಸಾವುಗಳ ಕುರಿತಾಗಿ ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಇದು ಲಿಂಕ್ ಇರೋದ್ರಿಂದಾಗಿ ತಲೆಬುರುಡೆ ಪ್ರಕರಣ ಬಹುಶಃ ಇದನ್ನ ಇತ್ಯರ್ಥ ಮಾಡಿಕೊಳ್ಳದೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ವಿಷಯವನ್ನ ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ, ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತಹ ಎಲ್ಲ ಅಸಹಜ ಸಾವುಗಳು ಕೂಡ ಮರು ತನಿಖೆ ಆಗುವಂತ ಸಾಧ್ಯತೆಗಳಿದೆ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ, ಎಸ್ಐಟಿಗೆ ಬಿಟ್ಟಿರೋದು ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಇದೇ ಹೇಳಿಕೆ ಬಂದಿದೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೂಡ ಸ್ವಾಗತಿಸಿದ್ದಾರೆ. ಆರೋಪದಿಂದ ಏನೇನು ಆರೋಪಗಳಿದಾವೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಕ್ಕು ಇದರಿಂದ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲವೂ ತನಿಖೆ ಆಗಲಿ ಅಂತ ಹೇಳಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಕೂಡ. ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳ ಕುರಿತಾಗಿ ಅಥವಾ ಅಸಹಜ ಸಾವುಗಳ ಕುರಿತಾಗಿ ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಇದು ಲಿಂಕ್ ಇರೋದ್ರಿಂದಾಗಿ ತಲೆಬುರುಡೆ ಪ್ರಕರಣ ಬಹುಶಃ ಇದನ್ನ ಇತ್ಯರ್ಥ ಮಾಡಿಕೊಳ್ಳದೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ವಿಷಯವನ್ನ ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ, ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತಹ ಎಲ್ಲ ಅಸಹಜ ಸಾವುಗಳು ಕೂಡ ಮರು ತನಿಖೆ ಆಗುವಂತ ಸಾಧ್ಯತೆಗಳಿದೆ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ, ಎಸ್ಐಟಿಗೆ ಬಿಟ್ಟಿರೋದು ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಇದೇ ಹೇಳಿಕೆ ಬಂದಿದೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೂಡ ಸ್ವಾಗತಿಸಿದ್ದಾರೆ. ಆರೋಪದಿಂದ ಏನೇನು ಆರೋಪಗಳಿದಾವೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಕ್ಕು ಇದರಿಂದ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲವೂ ತನಿಖೆ ಆಗಲಿ ಅಂತ ಹೇಳಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಕೂಡ. ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳ ಕುರಿತಾಗಿ ಅಥವಾ ಅಸಹಜ ಸಾವುಗಳ ಕುರಿತಾಗಿ ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಇದು ಲಿಂಕ್ ಇರೋದ್ರಿಂದಾಗಿ ತಲೆಬುರುಡೆ ಪ್ರಕರಣ ಬಹುಶಃ ಇದನ್ನ ಇತ್ಯರ್ಥ ಮಾಡಿಕೊಳ್ಳದೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ವಿಷಯವನ್ನ ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ, ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತಹ ಎಲ್ಲ ಅಸಹಜ ಸಾವುಗಳು ಕೂಡ ಮರು ತನಿಖೆ ಆಗುವಂತ ಸಾಧ್ಯತೆಗಳಿದೆ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ, ಎಸ್ಐಟಿಗೆ ಬಿಟ್ಟಿರೋದು ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಇದೇ ಹೇಳಿಕೆ ಬಂದಿದೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೂಡ ಸ್ವಾಗತಿಸಿದ್ದಾರೆ. ಆರೋಪದಿಂದ ಏನೇನು ಆರೋಪಗಳಿದಾವೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಕ್ಕು ಇದರಿಂದ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲವೂ ತನಿಖೆ ಆಗಲಿ ಅಂತ ಹೇಳಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಕೂಡ. ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳ ಕುರಿತಾಗಿ ಅಥವಾ ಅಸಹಜ ಸಾವುಗಳ ಕುರಿತಾಗಿ ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಇದು ಲಿಂಕ್ ಇರೋದ್ರಿಂದಾಗಿ ತಲೆಬುರುಡೆ ಪ್ರಕರಣ ಬಹುಶಃ ಇದನ್ನ ಇತ್ಯರ್ಥ ಮಾಡಿಕೊಳ್ಳದೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ವಿಷಯವನ್ನ ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ, ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತಹ ಎಲ್ಲ ಅಸಹಜ ಸಾವುಗಳು ಕೂಡ ಮರು ತನಿಖೆ ಆಗುವಂತ ಸಾಧ್ಯತೆಗಳಿದೆ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಸರ್ಕಾರ ಹೇಳಿದೆ, ಎಸ್ಐಟಿಗೆ ಬಿಟ್ಟಿರೋದು ಅಂತ ಹೇಳಿ. ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಇದೇ ಹೇಳಿಕೆ ಬಂದಿದೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೂಡ ಸ್ವಾಗತಿಸಿದ್ದಾರೆ. ಆರೋಪದಿಂದ ಏನೇನು ಆರೋಪಗಳಿದಾವೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಕ್ಕು ಇದರಿಂದ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲವೂ ತನಿಖೆ ಆಗಲಿ ಅಂತ ಹೇಳಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಕೂಡ. ಇಲ್ಲಿಯವರೆಗೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳ ಕುರಿತಾಗಿ ಅಥವಾ ಅಸಹಜ ಸಾವುಗಳ ಕುರಿತಾಗಿ ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವ ಪ್ರಶ್ನೆ. ಯಾಕಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈಗ
ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಇದು ಲಿಂಕ್ ಇರೋದ್ರಿಂದಾಗಿ ತಲೆಬುರುಡೆ ಪ್ರಕರಣ ಬಹುಶಃ ಇದನ್ನ ಇತ್ಯರ್ಥ ಮಾಡಿಕೊಳ್ಳದೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ವಿಷಯವನ್ನ ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ, ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತ ಎಲ್ಲ ಅಸಹಜ ಸಾವುಗಳು ಕೂಡ ಮರು ತನಿಖೆ ಆಗುವಂತ ಸಾಧ್ಯತೆಗಳಿದೆ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತೇಳಿ ಸರ್ಕಾರ ಹೇಳಿದೆ, ಎಸ್ಐಟಿಗೆ ಬಿಟ್ಟಿರೋದು ಅಂತೇಳಿ. ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಇದೇ ಹೇಳಿಕೆ ಬಂದಿದೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೂಡ ಸ್ವಾಗತಿಸಿದ್ದಾರೆ. ಆರೋಪದಿಂದ ಏನೇನು ಆರೋಪಗಳಿದಾವೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಕ್ಕು ಇದರಿಂದ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲವೂ ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಕೂಡ. ವರೆಗೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳ ಕುರಿತಾಗಿ ಅಥವಾ ಅಸಹಜ ಸಾವುಗಳ ಕುರಿತಾಗಿ ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವ ಪ್ರಶ್ನೆ ಯಾಕಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಇದು ಲಿಂಕ್ ಇರೋದ್ರಿಂದಾಗಿ ತಲೆಬುರುಡೆ ಪ್ರಕರಣ ಬಹುಶಃ ಇದನ್ನ ಇತ್ಯರ್ಥ ಮಾಡಿಕೊಳ್ಳದೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ವಿಷಯವನ್ನ ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ, ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತ ಎಲ್ಲ ಅಸಹಜ ಸಾವುಗಳು ಕೂಡ ಮರು ತನಿಖೆ ಆಗುವಂತ ಸಾಧ್ಯತೆಗಳಿದೆ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತೇಳಿ ಸರ್ಕಾರ ಹೇಳಿದೆ, ಎಸ್ಐಟಿಗೆ ಬಿಟ್ಟಿರೋದು ಅಂತೇಳಿ. ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಇದೇ ಹೇಳಿಕೆ ಬಂದಿದೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೂಡ ಸ್ವಾಗತಿಸಿದ್ದಾರೆ. ಆರೋಪದಿಂದ ಏನೇನು ಆರೋಪಗಳಿದಾವೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಕ್ಕು ಇದರಿಂದ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲವೂ ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಕೂಡ. ವರೆಗೂ ಕೂಡ ಧರ್ಮಸ್ಥಳದಲ್ಲಿ ಆಗಿರುವಂತಹ ಸಾವುಗಳ ಕುರಿತಾಗಿ ಅಥವಾ ಅಸಹಜ ಸಾವುಗಳ ಕುರಿತಾಗಿ ಎಸ್ಐಟಿ ತನಿಖೆ ಆಗುತ್ತಾ ಅನ್ನುವ ಪ್ರಶ್ನೆ ಯಾಕಂತ ಹೇಳಿದ್ರೆ ಎಸ್ಐಟಿ ಅಧಿಕಾರಿಗಳು ಈಗ ಈ ಎಲ್ಲಾ ಪ್ರಕರಣಗಳಿಗೂ ಕೂಡ ಇದು ಲಿಂಕ್ ಇರೋದ್ರಿಂದಾಗಿ ತಲೆಬುರುಡೆ ಪ್ರಕರಣ ಬಹುಶಃ ಇದನ್ನ ಇತ್ಯರ್ಥ ಮಾಡಿಕೊಳ್ಳದೆ ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ವಿಷಯವನ್ನ ಕಂಡುಕೊಂಡಿದ್ದಾರೆ ಅಂತ ಅನ್ಸುತ್ತೆ, ವಿಚಾರವನ್ನ ಅವರು ಕಂಡುಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಆಗಿರುವಂತ ಎಲ್ಲ ಅಸಹಜ ಸಾವುಗಳು ಕೂಡ ಮರು ತನಿಖೆ ಆಗುವಂತ ಸಾಧ್ಯತೆಗಳಿದೆ. ತನಿಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಇಲ್ಲ ಅಂತೇಳಿ ಸರ್ಕಾರ ಹೇಳಿದೆ, ಎಸ್ಐಟಿಗೆ ಬಿಟ್ಟಿರೋದು ಅಂತೇಳಿ. ಹೋಮ್ ಮಿನಿಸ್ಟರ್ ಮತ್ತು ಸಿಎಂ ಸಿದ್ದರಾಮಯ್ಯರಿಂದಲೂ ಕೂಡ ಇದೇ ಹೇಳಿಕೆ ಬಂದಿದೆ. ಎಸ್ಐಟಿ ತನಿಖೆಯನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೂಡ ಸ್ವಾಗತಿಸಿದ್ದಾರೆ. ಆರೋಪದಿಂದ ಏನೇನು ಆರೋಪಗಳಿದಾವೆ ಅವೆಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಕ್ಕು ಇದರಿಂದ ಒಂದು ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಎಲ್ಲವೂ ತನಿಖೆ ಆಗಲಿ ಅಂತೇಳಿ ಹೇಳಿದ್ದಾರೆ ವೀರೇಂದ್ರ ಹೆಗ್ಗಡೆ ಕೂಡ.